ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಭೋಗಿ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳಿನ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹಬ್ಬಕ್ಕೋಸ್ಕರ ನಾನಿವತ್ತು ಎಳ್ಳನ್ನು ಚೆನ್ನಾಗಿ ಈ ಗೋಲ್ಡ್ ಕಲರ್ ಬರುವಂಗೆ ಹುರಿದಿದ್ದೀನಿ. ಹಸಿ ಇರಬಾರ್ದು, ಸಣ್ಣ ಬೆಂಕಿ ಇಟ್ಕೊಂಡು ಹುರಿಬೇಕು. ನಾನಿಲ್ಲ ಅದನ್ನು ಮಿಶ್ರಣ ಮಾಡಿದ್ದೀನಿ. ಅಂದರೆ ಇದರಲ್ಲಿ ಒಂದು 5 ಕಪ್ಪು, ಅಂದರೆ ಒಂದು ಕಾಲು ಕಪ್ಪಲ್ಲಿ ಅರ್ಧ ಕಪ್ಪು, ಗುಂಡನ್ ಕಪ್ಪಲ್ಲಿ 5 ಕಪ್ಪು. ನೀವು ಒಂದು ಲೆಕ್ಕ ಮಾಡ್ಬೋದು. 5 ಕಪ್ ಅಂತಂದರೆ 1/4 kg ಅಂದರೆ 2 ಪಾವು ಆಗುತ್ತೆ. 2 ಪಾವು ಹಾಕಿ ಮತ್ತೊಂದು ಅರ್ಧ ಕಪ್ಪು, ಪಾವ್ನಲ್ಲಿ ಅರ್ಧ ಹಾಕಿದರೆ ಅದು 5 ಕಪ್ ಆಗುತ್ತೆ. 5 ಕಪ್ನಷ್ಟು ಎಳ್ಳು ಹುರಿದಿದ್ದು, ಆಮೇಲೆ 2.5 ಕಪ್ಪಷ್ಟು ಬೆಲ್ಲ, ಆಮೇಲೆ ನಾವು ಒಂದು 5-6 ಚಮಚ ಶೇಂಗಾ ಹುರಿದಿಟ್ಟಿದ್ದು ಪೌಡ್ರ್ ಮಾಡಿದ್ದಿತ್ತು ಹಾಕಿದ್ದೀನಿ. ಹುರಿಗಡಲೆ ಪೌಡ್ರ್ ಮಾಡಿದ್ದೆ ಅದನ್ನು ಹಾಕಿದ್ದೀನಿ. ಎಷ್ಟು ಬೇಕಷ್ಟು, ನಿಮ್ಗೆ ಎಷ್ಟು ಬೇಕಷ್ಟು ಕಟ್ಟಕ್ಕೆ ಅನುಕೂಲ ಆಗಂಗೆ ಹಾಕ್ಕೋಬೋದು. ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ. ಮೊದಲಿಗೆ ನಾನು ಏನು ಮಾಡಿದೆ, ಎಳ್ಳನ್ನು ಹುರಿದು ತೆಗೆದಿಟ್ಕೊಂಡೆ. ಸೈಡಲ್ಲಿ ಬೆಲ್ಲದ ಪಾಕ ಮಾಡಿಕೊಂಡೆ. ಬೆಲ್ಲದ ಪಾಕ ಅಂಟು ಬರಬೇಕು ಕೈಗೆ, ಸ್ವಲ್ಪ ಉಂಡೆ ಕಟ್ಟೋಕ್ಕೆ. ಕೈಗೆ ಸ್ವಲ್ಪ ಅಂಟು ಬಂದಾಗ, ಹದ ಪಾಕ ಬಂದಾಗ, ಅದಕ್ಕೆ ತುಂಬ ಎಳೆ ಪಾಕನೂ ಆಗಬಾರ್ದು. ಎಳೆ ಪಾಕ ಅದು ಉಂಡೆ ಆಗಲ್ಲ. ಅದು ಸ್ವಲ್ಪ ಹದ ಪಾಕ, ಚೆನ್ನಾಗಿ ಪಾಕ ಬರಲಿ, ಅಂಟು. ಅದನ್ನು ಒಂದು ಬಟ್ಲು ಇಟ್ಕೊಂಡು ಒಂದು ಸ್ವಲ್ಪ ನೀರಿಟ್ಕೊಳ್ಳಿ. ಅದಕ್ಕೆ ಬಿಟ್ಟಾಗ ಅದು ಗಟ್ಟಿ ಹಾಕು ಪಾಕ, ಉಂಡೆ ಬರಬೇಕದು. ಹದ ಉಂಡೆ, ತುಂಬ ಗಟ್ಟಿನೂ ಆಗಬಾರ್ದು, ಹದ ಇರಬೇಕು. ಆವಾಗ ನೀವು ತಕ್ಷಣವೇ ಅದಕ್ಕೆ ಇಳಿಸಿಟ್ಕೊಂಡು ಎಳ್ಳನ್ನು ಹಾಕಿ, ಏಲಕ್ಕಿ ಪೌಡ್ರ್ ಹಾಕಿ ಕೆಳಗಿಟ್ಕೊಂಡು ಶೇಂಗಾ, ಆಮೇಲೆ ಪುಡಿ ಮಾಡಿದಂಥ ಹುರಿಗಡಲೆ ಪುಡಿನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಬೇರೆ ಏನೂ ಬೇಕಾಗಿಲ್ಲ, ತುಪ್ಪ ಗಿಪ್ಪ ಏನು ಬೇಕಂತಿಲ್ಲ ಇದಕ್ಕೆ. ಅದು ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗುತ್ತೆ. ಹಂಗಾಗಿ ಅದನ್ನು ನಾವು ಆಮೇಲೆ ತಕ್ಷಣವೇ ಈ ರೀತಿ ನಾವು ಆರಾಮಾಗಿ ಅದನ್ನು ಉಂಡೆ ಕಟ್ಬೋದು. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಈ ರೀತಿ ನಾವು ಉಂಡೆ ಮಾಡ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯದಾಯಕವಾಗಿದ್ದು. ಈ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನೋದ್ರಿಂದ ಸಾಕಷ್ಟು ಎಳ್ಳನ್ನು ಬಳಕೆ ಮಾಡಬೇಕು, ತುಂಬಾ ಒಳ್ಳೆಯದು. ಕೊಬ್ಬರಿ ಯೂಸ್ ಮಾಡಬೇಕು, ಎಳ್ಳನ್ನು ಯೂಸ್ ಮಾಡಬೇಕು. ಎಳ್ಳಿನಿಂದ ಸ್ವೀಟ್ ಏನಾರು ಮಾಡ್ಕೊಂಡು ತಿಂತಿರಬೇಕು. ಈ ಒಂದು ವಾತಾವರಣದಲ್ಲಿ ತುಂಬ ಒಳ್ಳೆಯದು ಎಳ್ಳು ಆರೋಗ್ಯಕ್ಕೆ. ಹಾಗಾಗಿ ಎಲ್ಲರೂ ಮಾಡಿ ತಿನ್ನಿ, ಏನಾಗಿದೆ ಹೇಳಿ. ನಾನಂತೂ ತುಂಬ ರುಚಿಯಾಗಿದೆ, ತುಂಬ ಚೆನ್ನಾಗಾಗಿದೆ ಮಾಡಿದ್ದು. ನೀವು ಮಾಡಿ ನೋಡಿ. ಇದನ್ನೆಲ್ಲ ಇನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಂಡು, ತುಂಬ ತಿಡಬಾರ್ದು. ತಣ್ಣಗಾದ ತಕ್ಷಣ ಬಡ ಅಂದ್ರೆ ಸ್ವಲ್ಪ ಬಿಸಿ ಇದ್ದಾನೆ ಉಂಡೆ ಕಟ್ಟಬೇಕು. ಗಟ್ಟಿ ಆಗ್ತಾ ಹೋಗುತ್ತಿಲ್ಲ ಇದ್ರದ್ದು. ಅದಕ್ಕೋಸ್ಕರ ಸ್ವಲ್ಪ ಏನಾರು ಗಟ್ಟಿ ಅನ್ನಿಸ್ತಂದ್ರೆ ನೀವು ಒಂಚೂರು ತುಪ್ಪನ ಏನಾರು ಬದಿಗಿಟ್ಕೊಂಡು, ಅಥವಾ ಹಾಲನ್ನು, ನೀರನ್ನು ಏನಾರು ಒಂದು ಕೈಗೆ ಮುಟ್ಕೊಂಡು ಚೆನ್ನಾಗಿ ತಿಕ್ಕೊಂಡು ಇದನ್ನು ಕಲಸಿ, ಮೆತ್ತಗಾಗುತ್ತೆ. ಆಯಿತಾ? ನೋಡಿ, ಪಾಕ ಎಲ್ಲ ಇಲ್ಲಿದೆ. ಈಗ ಇದನ್ನೆಲ್ಲ ಒಟ್ಟು ಮಾಡಿ ಕಲಿಸಿದಾಗ ಚೆನ್ನಾಗಾಗುತ್ತೆ. ಉಂಡೆ ಮಾಡೋಕ್ಕೆ ತುಂಬ ದಿನ ಇರುತ್ತೆ, ಏನೂ ಆಗಲ್ಲ ಇದು. ಎಲ್ಲರೂ ಮಾಡಿ ಹೇಗಾಗಿದೆ ಹೇಳಿ. ನಮಸ್ಕಾರ, ಧನ್ಯವಾದಗಳು.